ಅಮಿತ್ ಮುಷರಿಫ್ ಅವರು ಮತ್ತು ಸಮಾಜದ ಮುಖಂಡರು ಎಲ್ಲರೂ ಬಂದರು. ಮೊನ್ನೆ ಒಂದು ಪ್ರಸ್ತಾಪ ಮಾಡಿದ್ರು. ಈ ಸಮಾಜದಲ್ಲಿ ಹೆಚ್ಚಾಗಿರುವಂತಹ ವಿಶೇಷವಾಗಿ ಯುವಕರಲ್ಲಿ ಹೆಚ್ಚಾಗ್ತಾ ಇರುವಂತಹ ಕ್ರಿಮಿನಾಲಿಟಿ, ಕ್ರೈಮ್, ಅದನ್ನು ಮತ್ತೆ ಸ್ವಲ್ಪ ಇದನ್ನು ನಶ ಮಾಡುವುದು, ಇಷ್ಟೆಲ್ಲ ವಿಷಯಗಳನ್ನು ಯಾವ ರೀತಿ ನಾವು ಅಡ್ರೆಸ್ ಮಾಡಬಹುದು ಅದರ ಬಗ್ಗೆ ಅವರ ಹತ್ತಿರ ಒಂದು ಐಡಿಯಾ ಇತ್ತು. ಯಾವ ರೀತಿ ಮಾಡಬೇಕು, ಸಾಮಾಜಿಕ ಚಳವಳಿ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು. ಸಾಮಾಜಿಕ ಚಳವಳಿ ನಾವು ಸಮಾಜದಿಂದಾನೇ ನಮ್ಮಲ್ಲಿ ನಾವೇ ನಿರ್ಧರಿಸಿ ಪ್ರತಿಯೊಂದು ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ತಂದೆ ತಾಯಿ ಆಗಲಿ, ಅವ್ರ ಸಂಬಂಧಿಕರೇ ಆಗಲಿ, ಅವ್ರು ತಮ್ಮ ಮಕ್ಕಳಿಗೆ ಕರೆಕ್ಟಾಗಿ ನೋಡಿಕೊಂಡ್ರೆ ಅವ್ರು ಏನು ಮಾಡ್ತಾರೆ, ಎಜುಕೇಷನ್ ಮಾಡ್ತಾರೋ ಇಲ್ವೋ ಸರಿಯಾಗಿ, ಅಥವಾ ಬೇರೆ ಯಾವುದು ನಶ ಮಾಡ್ತಾ ಇದ್ದಾರೆ ಅಂತ ಸರಿಯಾದ ಸಮಯಕ್ಕೆ ಇಂಟರ್ವೆನ್ಷನ್ ಆದಲ್ಲಿ ಅದು ಮುಂದೆ ಆಗುವಂಥ ಬಹಳಷ್ಟು ಅನಾಹುತಗಳನ್ನು ನಾವು ತಪ್ಪಿಸಬಹುದು. ಅದಕ್ಕೆ ಒಂದು ಏನು ಸಮಾಜಕ್ಕೆ ಚಳವಳಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ನಾನು ಶುಭ ಹಾರೈಸುತ್ತೇನೆ. ಪೊಲೀಸ್ ಇಲಾಖೆ ನಾವು ಎಂಥ ಒಳ್ಳೆಯ ಕೆಲಸಕ್ಕೋಸ್ಕರ ಯಾವತ್ತೂ ನಾವು ಜೊತೆಗೆ ನಿಂತಿದ್ದೀವಿ. ನಮ್ಮಲ್ಲಿ ಯಾವುದೇ ರೀತಿಯ ನಿಮಗೆ ಯಾವುದೇ ವಿಷಯ ಗಮನಕ್ಕೆ ತರಬೇಕಾದಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ನಾವು ಸಣ್ಣದರಲ್ಲಿ ಅದನ್ನು ಅಡ್ರೆಸ್ ಮಾಡೋಣ. ದೊಡ್ಡ ಆಗೋದಕ್ಕಿಂತ ಮುಂಚೆ ಸಣ್ಣದರಲ್ಲಿ ಮುಗಿದೋದ್ರೆ ಯಾರಿಗೂ ನಿಮಗೂ ಕುಟುಂಬದವರಿಗೆ ಎಷ್ಟೋ ಕುಟುಂಬಗಳಿಗೆ ತೊಂದರೆ ಆಗಿದೆ. ಯಾಕೆಂದ್ರೆ ಬಹಳಷ್ಟು ಯುವಕರು ಈ ಎಲ್ಲ ಕ್ರಿಮಿನಾಲಿಟಿಯಲ್ಲಿ, ಕ್ರೈಮ್ಸ್ ಅಲ್ಲಿ ತೊಡಗಿಸ್ಕೊಂಡು ಎಲ್ಲ ಕುಟುಂಬ ಹಾಳಾಗೋಗುತ್ತೆ. ಮತ್ತೆ ವ್ಯಸನ ಏನಿದೆ ಅದು ವ್ಯಸನ ಮಾಡುವುದು, ಅದರಿಂದ ಸಮಾಜ ಹಾಳಾಗುತ್ತೆ, ಕುಟುಂಬಗಳು ಹಾಳಾಗಿವೆ. ಸಣ್ಣದರಲ್ಲಿ ಮುಗಿಸೋಣ. ಒಂದು ಸಾಮಾಜಿಕ ಚಳವಳಿ ಒಳ್ಳೆಯ ಒಂದು ಉಪಕ್ರಮ, ಅದನ್ನು ಮುಂದುವರಿಸೋಣ. ಎಲ್ಲರಿಗೂ ಶುಭ ಹಾರೈಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ.